ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇष्वभिघ्नस्वराट् तेने ब्रह्म हृदय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतम् पिबत भागवतं रसमालयं मुहुरहो रसिकाः विभावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಋಷಭರೂಪಿಯಾದಂತಹ ಪರಮಾತ್ಮನ ತನ್ನ ಮಕ್ಕಳನ್ನು ಕುರಿತು ಕೊಡುತ್ತಿರುವ ಉಪದೇಶದ ಬಗೆಗಿನ ಸಂವಾದವನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಅದರಲ್ಲಿಯೂ ಕೂಡ ಬ್ರಹ್ಮಜ್ಞಾನಿಗಳಿಗೆ ಸಮಾನರಾದಂತಹ ಭಗವಂತನ ಪೂಜೆಗೆ ಉಪಯುಕ್ತವಾದಂತಹ ಮತ್ತೊಂದು ಪ್ರತಿಮೆ ಜಗತ್ತಿನಲ್ಲಿ ಇಲ್ಲ. ಹಾಗಾಗಿ ಯಾರನ್ನೋದಕ್ಕೊಂದು ಕಾರಣವನ್ನು ಕೊಡುತ್ತಾರೆ. ಬ್ರಾಹ್ಮಣರ ಮುಖದಲ್ಲಿ ಯಾವುದಾದ್ರೂ ಹವಿಸ್ಸುಗಳನ್ನು ನೀವು ಹಾಕಿದಿರಿ ಅಂತಾದ್ರೆ, ದ್ರವ್ಯಗಳನ್ನು ಕೊಟ್ರಿ ಅಂತಾದ್ರೆ, ಶ್ರದ್ಧೆಯಿಂದ ಅವರಿಗೆ ಮಾಡಿದ ಉಪಚಾರಕ್ಕೆ ಸಮಾನವಾದಂತಹ ಮತ್ತೊಂದು ಕಾರ್ಯಗಳು ಜಗತ್ತಿನಲ್ಲಿ ಇಲ್ಲ. ಯಸ್ಮಿನ್ ಋಭಿ ಸುಪ್ರಹುತಂ ಶ್ರದ್ಧಯಾಹಂ ಅಶ್ನಾಮಿ ಕಾಮಂ ನ ತಥಾಗ್ನಿಹೋತ್ರೆ. ಅಗ್ನಿಯ ಮುಖಾಂತರವಾಗಿ ಪರಮಾತ್ಮನನ್ನು ಏನು ಆರಾಧನೆ ಮಾಡ್ತೇವೋ ಅದಕ್ಕಿಂತ ಅನಂತ ಗುಣ ಅಧಿಕವಾದಂತಹ ಪುಣ್ಯವನ್ನ ಬ್ರಹ್ಮಜ್ಞಾನಿಯ ಮುಖಾಂತರವಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ಬ್ರಾಹ್ಮಣರು ಯಾರು? ನಮಗೆಲ್ಲ ಅನಿಸ್ಬಿಡತ್ತೆ, ಹಾಗಾದ್ರೆ ನಾವೆಲ್ಲ ಬ್ರಾಹ್ಮಣರು, ನಮ್ ಬಗ್ಗೆನೇ ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗಾದ್ರೆ ನಾವು ಎಲ್ಲರಿಂದ ಪೂಜ್ಯರಾದವರು ಅನ್ನುವ ಅಹಂಕಾರ ಭಾವನೆ ನಮ್ಮಲ್ಲಿ ಬಂದಿತ್ತು. ಅದಕ್ಕೆ ಬ್ರಾಹ್ಮಣರು ಯಾರು ಅಂತ ನಮ್ಮಲ್ಲಿರುವ ಭ್ರಾಂತಿಯನ್ನ ಕಳೆಯುವ ಉದ್ದೇಶದಿಂದ ವೇದವ್ಯಾಸರೇ ನಿರೂಪಣೆ ಮಾಡ್ತಾ ಇದ್ದಾರೆ. ಋಷಭ ರೂಪಿಯಾದ ಪರಮಾತ್ಮನ ಉಪದೇಶವನ್ನ ತಿಳಿಸಿಕೊಡೋ ಮುಖಾಂತರವಾಗಿ. ಧೃತಾಸ್ತನೂರುಷತಿರ್ಮೇ ಪುರಾಣೀಃ ಯೇನೇಹ ಸತ್ವಂ ಪರಮಂ ಪವಿತ್ರಂ ತಮೋದಮಸ್ತತ್ಯಮನುಗ್ರಹಶ್ಚ ತಪಸ್ತಿತಿಕ್ಷಾನುಭವಶ್ಚ ಯತ್ರ. ಯಾರ ಮನಸ್ಸಿನಲ್ಲಿ, ಯಾರ ಹೃದಯದಲ್ಲಿ ನಿರಂತರವಾಗಿ ಪರಮಾತ್ಮನ ಚಿಂತನೆ ಇರುತ್ತೋ ಅವರು ಬ್ರಾಹ್ಮಣರು. ಇದು ಬ್ರಾಹ್ಮಣರ ಒಂದು ಗುಣ. ಸತ್ವಗುಣ ಯಾರಲ್ಲಿ ಅತಿಶಯವಾಗಿ ತುಂಬಿರುತ್ತೋ, ಮತ್ತೊಬ್ಬರ ಕೆಡಕನ್ನ ಮನಸ್ಸಿನಲ್ಲಿಯೂ ಎಂದಿಗೂ ಯಾರು ಯೋಚನೆ ಮಾಡೋದಿಲ್ವೋ ಅಂತಹವರು ಬ್ರಾಹ್ಮಣರು. ಶಮ, ಭಗವಂತನಲ್ಲಿ ಸ್ಥಿರವಾದ ಮನಸ್ಸುಳ್ಳವರು ಯಾರಿದ್ದಾರೋ ಅವರು ನಿಜವಾಗಿ ಬ್ರಾಹ್ಮಣರು. ಇಂದ್ರಿಯಗಳ ದಾಸರಾಗದೇನೆ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವನು ಯಾರಿದ್ದಾನೋ ಅವನು ಬ್ರಾಹ್ಮಣ. ಸತ್ಯವನ್ನ ನುಡಿಯುವವನು ಯಾರಿದ್ದಾನೋ ಅವನು ಬ್ರಾಹ್ಮಣ. ಸತ್ಯ ಅಂತಂದು ಹೇಳಿದ್ರೆ ಸಜ್ಜನರಿಗೆ ಹಿತವಾದಂತಹ ಮಾತುಗಳನ್ನ ಆಡುವವನು ಯಾರಿದ್ದಾನೋ ಅವನನ್ನ ಬ್ರಾಹ್ಮಣ ಅಂತ ಕರೀತಾರೆ. ಅನುಗ್ರಹ, ಯಾರಾದ್ರೂ ಒಬ್ರು ಬೇಡಿಕೊಂಡು ನಮ್ಮ ಬಳಿಯಲ್ಲಿ ಬಂದಿದ್ದಾರೆ, ಯಾವುದೋ ಒಂದು ಸೇವೆಯನ್ನ ಅಥವಾ ಯಾವುದೋ ಒಂದು ಸಹಾಯವನ್ನ ನಮ್ಮಿಂದ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ಆದ್ರೆ ಅದನ್ನ ಮಾಡ್ಲಿಕ್ಕೆ ಮನಸ
ಶಕ್ತಿಯಿಂದಾಗಿ ನಾವು ನಮ್ಮನ್ನ ಅರ್ಪಿಸಿಕೊಳ್ಳೋದೇನಿದೆಯೋ ಇದನ್ನ ಅನುಗ್ರಹ. ಅಥವಾ ನಮಗಿಂತ ಕೆಳಗಡೆ ಇರುವಂತಹ ಜನರು ದುಃಖದಲ್ಲಿ ಇದ್ದಾಗ ಅವರ ದುಃಖವನ್ನ ಕಳೀಲಿಕ್ಕೆ ಅಂತ ನಾವೇನು ಪ್ರಯತ್ನ ಪಡ್ತೇವೋ ಅದನ್ನ ಅನುಗ್ರಹ ಅಂತ ಕರೀತಾರೆ. ಬುದ್ಧಿ ಬುದ್ಧಿ ಅಂತಂದ್ರೆ ನಿಶ್ಚಯಾತ್ಮಕವಾದಂತಹ ಜ್ಞಾನ. ಇದು ಅದು ಅಂತ ಡೌಟ್ ಇಲ್ಲದೇನೆ ಯಾವುದು ಸರಿಯಾದ ಮಾರ್ಗ ಅಂತ ತೀರ್ಮಾನ ಇರೋರು ಯಾರಿದ್ದಾರೋ, ಸಂಶಯಾತ್ಮಕವಾದ ಬುದ್ಧಿ ಇಲ್ಲದೆ ಇರುವಂತಹ, ನಿತ್ಯಾನಿತ್ಯ ವಸ್ತುಗಳ ಸರಿಯಾದ ವಿವೇಕ ಉಳ್ಳವರು, ಶಾಶ್ವತವಾದದ್ದು ಯಾವುದು ಅಶಾಶ್ವತವಾದದ್ದು ಯಾವುದು ಅಂತ ತಿಳಿದುಕೊಂಡಂತಹವರು ಯಾರಿದ್ದಾರೋ ಅವರನ್ನ ಬ್ರಾಹ್ಮಣರು ಅಂತ ಕರೀತಾರೆ. ತಪಃ, ತಪಸ್ಸನ್ನ ಆಚರಿಸುವವರು ಯಾರಿದ್ದಾರೋ ಅವರನ್ನ ಬ್ರಾಹ್ಮಣರು ಅಂತ ಕರೀತಾರೆ. ತಪಸ್ಸು ಅಂತಂದು ಹೇಳಿದ್ದೇವೆ. ಮತ್ತೆ ತಪಸ್ಸು ಅಂದ್ರೆ ಕಾಡಿಗೆ ಹೋಗಿ ಗಡ್ಡ ಬಿಟ್ಟುಕೊಂಡು ದೊಡ್ಡ ಶಿಖೆಯನ್ನು ಬಿಟ್ಟುಕೊಂಡು ಕಾವಿ ಬಟ್ಟೆಗಳನ್ನ ಹಾಕಿಕೊಂಡು ಕೈಯಲ್ಲಿ ತುಳಸಿ ಮಾಲೆಗಳನ್ನು ಹಿಡ್ಕೊಂಡು ನಿರಂತರವಾಗಿ ಜಪ ಮಾಡೋದೇನಿದೆಯೋ ಇದು ಒಂದು ತರದ ತಪಸ್ಸು. ಆದ್ರೆ ಇದು ಒಂದೇ ತಪಸ್ಸಲ್ಲ, ಮಾನಸಿಕವಾದ ತಪಸ್ಸು. ಮನಸ್ಸಿನಿಂದ ನಿರಂತರವಾಗಿ ಭಗವಂತನನ್ನ ನೆನೆಸಿಕೊಳ್ಳೋದು. ದೈಹಿಕವಾಗಿ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ದಾಗ ಈ ಎಲ್ಲ ಕೆಲಸಗಳು ಭಗವಂತನ ಪೂಜೆಯಾಗ್ಲಿ ಅಂತ ಯೋಚನೆ ಮಾಡೋದು ಕಾಯಿಕವಾದ ತಪಸ್ಸು. ಬಾಯಿಂದ ಒಂದು 4 ಸ್ತೋತ್ರಗಳನ್ನ ಭಗವದ್ ವಿಷಯಕವಾಗಿ ಹೇಳೋದು ವಾಚಿಕವಾದ ತಪಸ್ಸು. ಮತ್ತೆ ಗುರು ಬ್ರಾಹ್ಮಣರ ಪೂಜೆಯನ್ನು ಮಾಡೋದು ಇದು ಒಂದು ತರದ ಪ್ರತಿಮೆಯಲ್ಲಿ ಮಾಡುವಂತಹ ಪರಮಾತ್ಮನ ಉದ್ದೇಶದಿಂದ ಮಾಡುವ ಒಂದು ತರದ ತಪಸ್ಸು. ಇದು ಎಲ್ಲದಕ್ಕಿಂತ ಮುಖ್ಯವಾದದ್ದು ತತ್ವಜ್ಞಾನಕ್ಕೋಸ್ಕರ ಅಂತ ಶಾಸ್ತ್ರಾಧ್ಯಯನವನ್ನು ಮಾಡ್ತೇವಲ್ಲ, ಇದು ಮತ್ತೊಂದು ವಿಧವಾದ ತಪಸ್ಸು. ಜ್ಞಾನ ಯಜ್ಞ, ಜ್ಞಾನ ತಪಸ್ಸು ಅಂತ ಕರೀತಾರೆ. ತಪ ಆಲೋಚನೆ, ತಪಸ್ಸು ಅಂತಂದ್ರೇನೆ ಆಲೋಚನೆ. ಆಲೋಚನೆ ಅಂತಂದ್ರೆ ಭಗವದ್ ವಿಷಯಕವಾಗಿ ನಮ್ಮ ಮನಸ್ಸನ್ನ ಹರಿಯ ಬಿಡೋದು. ಮತ್ತೆ ಬ್ರಹ್ಮಜ್ಞಾನ, ಇದು ಒಂದು ತಪಸ್ಸಾಯ್ತು. ತಿತಿಕ್ಷಾ, ಸಹನ ಶಕ್ತಿ. ಯಾರು ಎಷ್ಟೇ ತಮ್ಮ ಬಗೆಗೆ ಅಪಕಾರವನ್ನ ಮಾಡಿದರೂ, ನಿಂದನೆ ಮಾಡಿದರೂ ಅದರಿಂದ ಕೀಳರಿಮೆಗೆ ಒಳಗಾಗದೇನೆ, ಮಾನಸಿಕವಾಗಿ ಕುಗ್ಗದೇನೆ ಜೀವನವನ್ನು ನಡೆಸುವಂತಹ ವ್ಯಕ್ತಿಗಳು ಅಂತ ಯಾರು ನಮಗ್ ಕಾಣಿಸ್ತಾರೋ ತಿತಿಕ್ಷಾ, ಸಹನಶೀಲರಾದವರು. ಎಷ್ಟೇ ಆಪತ್ತುಗಳು ಬಂದ್ರೂ ಆ ಆಪತ್ತನ್ನ ಎದುರಿಸಿ ನಿಲ್ಲೋರು ಯಾರಿದ್ದಾರೋ ಅನುಭವಶ್ಚ, ಪರಮಾತ್ಮನ ಜ್ಞಾನವನ್ನ ಪಡೆದುಕೊಂಡು ಸಂಸಾರದಲ್ಲಿ ವಿರಕ್ತರಾದವರು ಅಂತ ಯಾರಿದ್ದಾರೋ ಅಂಥವರು ನಿಜವಾದ ಬ್ರಾಹ್ಮಣರು. ಕುತ್ತಿಗೆಯಲ್ಲಿ 3 ಎಳೆ ದಾರವನ್ನ ಹಾಕಿಕೊಂಡಿದ್ದೇವೆ, ಬ್ರಾಹ್ಮಣರು ನಾವಾಗೋದಿಲ್ಲ. ಧೃತಾಸ್ತನೂ ಋಷತೀರ್ಮೇ ಪುರಾಣೀಹಿ ಏನೇಹ ಸತ್ವಂ ಪರಮಂ ಪವಿತ್ರಂ. ಅನಾದಿ ಕಾಲದಿಂದ ಈ ಲೋಕದಲ್ಲಿ ಭಗವಂತನ ಭಕ್ತರ ಉದ್ಧಾರದ ಉದ್ದೇಶದಿಂದ ಅನೇಕ ರೂಪಗಳನ್ನು ನಾನು ಧರಿಸ್ತಾ ಇದ್ದೇನೆ. ಆ ರೂಪಗಳನ್ನ ತನ್ನ ಮನಸ್ಸಿನಲ್ಲಿ ಧರಿಸಿಕೊಂಡು ಯಾರು ನಿರಂತರವಾಗಿ ಭಗವಂತನ ಸ್ತೋತ್ರ ಕಥೆಗಳಲ್ಲಿ ಆಸಕ್ತರಾಗಿದ್ದಾರೋ, ಸತ್ವಗುಣ ಅಭಿವೃದ್ಧಿಯನ್ನು ಪಡೆದವರು ಯಾರಿದ್ದಾರೋ, ವಾಕ್ಯಗಳನ್ನ ನುಡಿಯುವವರು ಯಾರಿದ್ದಾರೋ, ಇಂದ್ರಿಯಗಳನ್ನ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡವರು ಯಾರಿದ್ದಾರೋ, ಮನಸ್ಸನ್ನ ಪರಮಾತ್ಮನಲ್ಲಿ ಅರ್ಪಣೆ ಮಾಡಿಕೊಂಡವರು ಯಾರಿದ್ದಾರೋ, ಪರಮಾತ್ಮನ ಅರಿವನ್ನು ಪಡೆದವರು ಯಾರಿದ್ದಾರೋ ಇಂಥವರು ಬ್ರಾಹ್ಮಣರು. ಇಂತಹ ಬ್ರಾಹ್ಮಣರಲ್ಲಿ ನೀವು ಅರ್ಚನೆ ಮಾಡಿದಿರಿ ಅಂತಾದರೆ ಅದು ಎಲ್ಲ ಪೂಜೆಗಳಿಗಿಂತ ಹಿರಿದಾದದ್ದು ಅಂತ ಹೇಳ್ತಾ ಇದ್ದಾರೆ. ನನಗೆ ಮಿತಿ ಇಲ್ಲ, ಸ್ವರ್ಗ ಮೋಕ್ಷಗಳು ಅಂತೇನಿವೆಯೋ ಎಲ್ಲ ಲೋಕಗಳಿಗೆ ಅಧಿಪತಿಯಾಗಿದ್ದೇನೆ. ನಾನು ಹೇಗೆ ಎಲ್ಲರಿಗಿಂತ ಉತ್ತಮನಾಗಿದ್ದೇನೋ ಈ ಬ್ರಾಹ್ಮಣರು ಕೂಡ ಹಾಗೆ ಇರ್ತಾರೆ. ಬ್ರಹ್ಮನ ಅರಿವನ್ನ ಪಡೆದಂತಹ ವ್ಯಕ್ತಿಗಳು ಅಂತ ಯಾರಿದ್ದಾರೋ ಅವರು ಹಾಗೆ ಇರ್ತಾರೆ. ಹೇಗೆ? ಯಾರಿಗೂ ಯಾರಿಂದಲೂ ಏನನ್ನು ಬಯಸದೇ ಇರೋರು, ನನ್ನಿಂದಲೂ ಏನೋ ಆಗಬೇಕಾಗಿಲ್ಲ ಅವ್ರಿಗೆ. ಯಾಕೆ ಅಂತಂದ್ರೆ ಪರಮಾತ್ಮನಿಂದ ಏನನ್ನಾದ್ರೂ ಬಯಸಬೇಕು ಅಂದ್ರೆ ಏನನ್ನು ಬಯಸಬೇಕು ಅವರು?
ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಪರಮಾತ್ಮನೆಂಬಂತಹ ದೊಡ್ಡ ಸಂಪತ್ತು ಸಿಕ್ಕಾಗ ಆ ಸಂಪತ್ತಿನ ಎದುರುಗಡೆಯಲ್ಲಿ ಎಲ್ಲವೂ ನಗಣ್ಯ ಅಂತ ಭಾವಿಸಿ ಎಲ್ಲವನ್ನ ತೃಣ ಸಮವನ್ನಾಗಿ ಮಾಡಿದಂಥವರು ಅವರು. ಅಂಥವರಿಗೆ ಬೇರೆ ಯಾವ ವಿಷಯಗಳಲ್ಲೂ ಕೂಡ ಆಸಕ್ತಿ ಇಲ್ಲ. ಅಕಿಂಚನರು ಅಂತ ಕರೆಸಿಕೊಂಡಿದ್ದಾರೆ. ಅಂತಹ ಬ್ರಾಹ್ಮಣರಿಗೆ ನಾವು ಅರ್ಚನೆಯನ್ನ ಪೂಜಾದಿಗಳನ್ನ ಸಲ್ಲಿಸಬೇಕು. ನಮ್ಮ ಕರ್ತವ್ಯ ಅದು. ಕ್ಷತ್ರಿಯರಾದಂತಹ ನಿಮ್ಮ ಕರ್ತವ್ಯ ಅಂತ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾನೆ. ಮತ್ತೋಪ್ಯನಂತಾತ್ ಪರತಃ ಪರಸ್ಮಾತ್ ಸ್ವರ್ಗಾಪವರ್ಗಾಧಿಪತೇರ್ನ ಕಿಂಚಿತ್ ಯೇಷಾಂ ಕಿಮುಸ್ಯಾದಿತರೇಣ ತೇಷಾಂ ಅಕಿಂಚನಾನಾಮಪಿ ಭಕ್ತಿ ಭಾಜಾಂ. ಪರಮಾತ್ಮನಲ್ಲಿ ಭಕ್ತಿಯೊಂದನ್ನು ಹೊರತುಪಡಿಸಿ ಬೇರೆ ಏನನ್ನೋ ಅಪೇಕ್ಷೆ ಪಡದೇ ಇರುವ ಭಗವಂತನನ್ನು ಪಡೆದಂತಹ ಅವರಿಗೆ ಬೇರೆ ಯಾವ ಕ್ಷುಲ್ಲಕವಾದ ಫಲಗಳಿಂದ ಸುಖವು ಲಭಿಸೀತು? ಯಾವುದನ್ನು ತಾನೇ ಅವರು ಬಯಸ್ತಾರೆ? ಪರಮಾತ್ಮನಿಂದಲೂ ಯಾವುದರ ಬಯಕೆಯೂ ಅವರಿಗಿಲ್ಲ. ಹಾಗಾಗಿ ಅವರು ಉತ್ತಮವಾದಂತಹ ಪ್ರತಿಮೆ. ಹಾಗೆ ಅಂತ ಅನ್ಕೊಂಡು ಅವರಲ್ಲಿ ಉತ್ತಮತ್ವವನ್ನು ಕಂಡು ಉಳಿದವರನ್ನ ಹಾಗೆ ಅನಾದರ ಮಾಡೋದಲ್ಲ. ಸ್ಥಾವರ ಪ್ರಾಣಿಗಳು, ಜಂಗಮ ಪ್ರಾಣಿಗಳು ಅಂತ ಯಾವ್ದಿವೆಯೋ ಎಲ್ಲದರಲ್ಲೂ ಕೂಡ ನಾನಿದ್ದೇನೆ. ಆಯಾಯ ಜೀವ ಯೋಗ್ಯತೆಗೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ನೀವು ಸತ್ಕಾರ ಮಾಡ್ಬೇಕು. ಕೇವಲ ಬ್ರಾಹ್ಮಣರಲ್ಲ, ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ನಾನಿದ್ದೇನೆ. ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮನನ್ನ ತಿಳಿದುಕೊಂಡು ಪರಮಾತ್ಮನ ಆರಾಧನೆಯನ್ನು ಮಾಡೋದೇ ಪರಮಾತ್ಮನ ನಿಜವಾದ ಪೂಜೆ. ಮನಸ್ಸಿನಿಂದ, ಮಾತಿನಿಂದ ಮತ್ತು ನಿರಂತರವಾದ ಶಾಸ್ತ್ರಾಭ್ಯಾಸದಿಂದ ಆಲೋಚನೆ ಮಾಡ್ತಾ ಒಂದು ತತ್ವವನ್ನ ಸರಿಯಾಗಿ ತಿಳಿದುಕೊಂಡು ಸಾಧನೆಯನ್ನ ಮಾಡ್ತಾ ಪರಮಾತ್ಮನ ಅಪರೋಕ್ಷವನ್ನ, ಪರಮಾತ್ಮನ ದರ್ಶನವನ್ನು ಪಡೆಯುವಂತಹದ್ದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ಕೆಲಸ. ಹಾಗಾಗಿ ಎಲ್ಲರೂ ನೀವು ಆ ಫಲವನ್ನ ಬಯಸಿಕೊಂಡು ಸಂಸಾರದಲ್ಲಿ ಪ್ರವೃತ್ತರಾಗಬೇಕು. ಹಾಗೆ ಪ್ರವೃತ್ತರಾದ್ರಿ ಅಂತಂದ್ರೆ ಈ ಸಂಸಾರದ ಪಾಶದಿಂದಾಗಿ, ಚಕ್ರದಿಂದಾಗಿ ಮುಕ್ತರಾಗ್ತೀರಿ ಅಂತ ಹೇಳಿ ಋಷಭದೇವ ತನ್ನ ಉಪದೇಶವನ್ನ ನಿಲ್ಲಿಸಿದ. ನಂತರದಲ್ಲಿ ತಾನು ಸನ್ಯಾಸಿಯ ವೇಷವನ್ನು ಧರಿಸಿಕೊಂಡು ಇಡೀ ಜಗತ್ತನ್ನ ಪ್ರವಾಸ ಮಾಡ್ತಾ ಇದ್ದಾನೆ. ಜನರಿಗೆ ಸನ್ಯಾಸ ಧರ್ಮವನ್ನು ಕಲಿಸಬೇಕು. ಅದಕ್ಕೋಸ್ಕರ ಸಮರ್ಥನಾದಂತಹ ತನ್ನ ಮಗನಾದಂತಹ ಭರತ ಚಕ್ರವರ್ತಿಯನ್ನ ಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕ ಮಾಡಿ ತನ್ನ ಸಂಪತ್ತು ಅಂತ ಏನಿದೆಯೋ ಎಲ್ಲವನ್ನೂ ಕೂಡ ಅರಮನೆಯಲ್ಲಿಯೇ ಬಿಟ್ಟು, ಎಲ್ಲವನ್ನೂ ಅಂತಂದು ಹೇಳಿದರೆ ತನ್ನ ಶರೀರ ಒಂದನ್ನು ಹೊರತುಪಡಿಸಿಕೊಂಡು ತಾನು ಧರಿಸಿದ ಬಟ್ಟೆಗಳನ್ನೂ ಎಲ್ಲವನ್ನೂ ಅರಮನೆಯಲ್ಲಿಯೇ ಬಿಟ್ಟು ತಲೆ ಕೂದಲನ್ನ ಕೆದರಿಕೊಂಡು ನೋಡುವ ಜನರಿಗೆ ಇವನು ಏನೋ ಹುಚ್ಚು ಹಿಡಿದಿದೆ ಅಂತ ಅಂದುಕೊಳ್ಬೇಕು. ಹುಚ್ಚನಂತೆ ತನ್ನ ದೇಶವನ್ನ, ಅವನು ಇದ್ದಂತಹ ರಾಜ್ಯಭಾರವನ್ನು ಮಾಡ್ತಾ ತನ್ನ ಅರಮನೆಯನ್ನ ಹೊಂದಿದಂತಹ ಪ್ರದೇಶ ಬ್ರಹ್ಮಾವರ್ತ. ಆ ಬ್ರಹ್ಮಾವರ್ತವೆಂಬಂತಹ ಪ್ರದೇಶವನ್ನು ಬಿಟ್ಟು ಸನ್ಯಾಸಿಯಾಗಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸ ಏವಂ ಅನುಶಾಸ್ಯ ಆತ್ಮಜಾನ್ ಸ್ವಯಂ ಅನುಶಿಷ್ಟಾನಪಿ ಲೋಕಾನುಶಾಸನಾರ್ಥಂ ಮಹಾನುಭಾವಃ ಪರಮ ಸುಹೃದ್ ಭಗವಾನ್ ಋಷಭಾಪದೇಶಃ ಉಪಶಮಶೀಲಾನಾಂ ಉಪರತ ಕರ್ಮಣಾಂ ಮಹಾಮುನೀನಾಂ ಭಕ್ತಿ ಧ್ಯಾನ ವೈರಾಗ್ಯ ಲಕ್ಷಣಂ ಪಾರಮಹಂಸ ಧರ್ಮಂ ಉಪಶಿಕ್ಷಮಾಣಃ. ತನ್ನ ಮಕ್ಕಳೆಲ್ಲ ಒಳ್ಳೆ ಧ್ಯಾನವನ್ನು ಪಡೆದವರಿಗೆ ಅವರಿಗೆ ಈ ಶಿಕ್ಷಣವನ್ನು ಕೊಡುವ ಅನಿವಾರ್ಯತೆ ಇಲ್ಲ. ಆದರೆ ಇವನ ಮಕ್ಕಳಾಗಿ ಎಲ್ಲ ಜನರ ಮಕ್ಕಳು ಕೂಡ ಹಾಗೆ ಇರ್ತಾರೆ ಅಂತ ಏನಿಲ್ಲ. ಅವರಿಗೆ ಉಪದೇಶದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಉಪದೇಶವನ್ನು ಕೊಡುವ ಉದ್ದೇಶದಿಂದಾಗಿ ಈ ಇಷ್ಟು ಭಾಗಗಳನ್ನ ಪರಮಾತ್ಮ ಉಪದೇಶ ಕೊಟ್ಟು ಋಷಭನಾಮಕನಾದಂತಹ ಪರಮಾತ್ಮ ಸನ್ಯಾಸ ಧರ್ಮವನ್ನ ಹೇಗೆ ಪಾಲಿಸಬೇಕು ಅನ್ನೋದನ್ನ ಕಲಿಸುವ ಉದ್ದೇಶದಿಂದಾಗಿ
ಸ್ವತನಯ ಶತ ಜ್ಯೇಷ್ಠಂ ಪರಮ ಭಾಗವತಂ ಭಗವಜ್ಜನ ಪರಾಯಣಂ ಭರತಂ ಧರಣೀತಲ ಪರಿಪಾಲನಾಯ ಅಭಿಷಿಚ್ಯ ಸ್ವಯಂ ಭವನೇ ಏವ ಉರ್ವರಿತ ಶರೀರ ಮಾತ್ರ ಪರಿಗ್ರಹ. ತನ್ನ 100 ಜನ ಮಕ್ಕಳಲ್ಲಿ ಹಿರಿಯವನಾದಂಥವನು ಭರತ ಚಕ್ರವರ್ತಿ, ಮಹಾಭಾಗವತ, ಭಗವಂತನಲ್ಲಿ ಭಕ್ತಿಯುಳ್ಳವನು, ನಾಸ್ತಿಕನಾದಂಥ ರಾಜ ಅಲ್ಲ. ನಮ್ಮ ಪಕ್ಕದ ರಾಜ್ಯದಲ್ಲಿ ಇರುವಂತಹ ನಾಸ್ತಿಕ ರಾಜರಂತೆ ರಾಜನಲ್ಲ, ಭಾಗವತ. ಭಗವಜ್ಜನ ಪರಾಯಣಂ, ಭಗವಂತನ ಭಕ್ತರಲ್ಲಿಯೂ ಕೂಡ ಆಸಕ್ತನಾದವನು. ಅಂತಹ ಭರತರಾಜನನ್ನ ಧರಣೀತರ ಪರಿಪಾಲನಾಯ ಅಭಿಷಿಚ್ಯ, ಈ ಭೂಮಂಡಲವನ್ನ ಆಳ್ಲಿಕ್ಕೆ ಸಮರ್ಥನಾದವನು ಇವನು ಅಂತ ತಿಳಿದುಕೊಂಡು ಅವನಿಗೆ ಪಟ್ಟಾಭಿಷೇಕವನ್ನ ಮಾಡಿ, ಭವನೇ ಏವ ಉರ್ವರಿತ ಶರೀರ ಮಾತ್ರ ಪರಿಗ್ರಹ, ಅರಮನೆಯನ್ನು ಬಿಟ್ಟು ಹೋಗ್ಬೇಕಾದ್ರೆ, ಸನ್ಯಾಸಿಯಂತೆ ಹೊರಡಬೇಕಾದ್ರೆ ತನ್ನ ದೊಡ್ಡೊಂದು ಆಶ್ರಮವನ್ನು ಮಾಡಿಕೊಂಡು 100 ಜನ ಶಿಷ್ಯರನ್ನು ಇಟ್ಟುಕೊಂಡು ಅಡಿಗೆಗೊಬ್ರು ಒಳ್ಳೆ ರೂಮು ಅವು ಇವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ಲಿಲ್ಲ. ಧರಣೀತಲ ಪರಿಪಾಲನಾಯ ಭರತಂ ಅಭಿಷಿಚ್ಯ ಭವನೇ ಏವ ಉರ್ವರಿತ ಶರೀರ ಮಾತ್ರ ಪರಿಗ್ರಹ, ಶರೀರ ಒಂದನ್ನೇ ತೆಗೆದುಕೊಂಡು ಅರಮನೆಯಿಂದ ಹೊರಡ್ತಾ ಇದ್ದಾನೆ. ತನ್ನ ರಾಜ್ಯವಾದಂತಹ ಬ್ರಹ್ಮಾವರ್ತವನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದಾನೆ. ಉನ್ಮತ್ತಃ ಇವ ಗಗನ ಪರಿಧಾನಃ, ಹುಚ್ಚನಂತೆ ದಿಗಂಬರನಾಗಿ ಇದ್ದುಕೊಂಡು ಪ್ರಕೀರ್ಣ ಕೇಶಃ, ಕೂದಲೆಲ್ಲವನ್ನ ಹರಡಿಕೊಂಡಿದ್ದಾನೆ. ಆತ್ಮನ್ಯಾರೋಪಿತ ಆಹವನೀಯ ಬ್ರಹ್ಮಾವರ್ತಾತ್ ಪ್ರಭವರಾಜ. ವಿವಾಹ ಕಾಲದಲ್ಲಿ ಪ್ರತಿನಿತ್ಯದಲ್ಲಿ ಅಗ್ನಿಹೋತ್ರವನ್ನು ಮಾಡಬೇಕು ಅಂತ ಗೃಹಸ್ಥನಾದಂತಹ ವ್ಯಕ್ತಿಗೆ ಅಗ್ನಿಯನ್ನ ಕೊಟ್ಟಿರ್ತಾರೆ, ಆಹವನಾಗ್ನಿಯನ್ನ, ಆಹವನೀಯಾಗ್ನಿಯನ್ನ. ತಾನು ವಿವಾಹದ ದಿವಸದಿಂದ ಆರಂಭಿಸಿಕೊಂಡು ತನ್ನ ಮರಣದ ದಿವಸ ಪರ್ಯಂತವಾಗಿ ಆ ಅಗ್ನಿಯ ರಕ್ಷಣೆಯನ್ನು ಮಾಡಿಕೊಂಡು ಬಂದಿರಬೇಕು. ಆ ಅಗ್ನಿಯಲ್ಲಿಯೇನೆ, ತಾನು ಉಪಾಸನೆ ಮಾಡಿದಂತಹ ಅಗ್ನಿಯಲ್ಲೇನೆ ತನ್ನ ಮೃತವಾದಂತಹ ಶರೀರವನ್ನ ಸಮಿತ್ತಿನ ರೀತಿಯಲ್ಲಿ ಹೋಮಿಸಿಕೊಂಡು, ಈ ಶರೀರವು ಕೂಡ ಪರಮಾತ್ಮನ ಪೂಜೆಗೆ ಒಂದು ಸಮಿತ್ತು ಅಂತ ಮರಣ ಸಂದರ್ಭದಲ್ಲಿ ವಿಚಾರ ಮಾಡಿಕೊಂಡು ಆ ಅಗ್ನಿಯಲ್ಲಿ ತನ್ನ ಶರೀರವನ್ನು ತ್ಯಾಗ ಮಾಡಬೇಕು. ಈಗ ಅದು ಎಲ್ಲ ಇಲ್ವೇ ಇಲ್ಲ. ಮದುವೆ ದಿವಸ ಕೊಟ್ಟಿರ್ತಾರೆ ಅನ್ನೋದು ನೆನಪಿರೋದಿಲ್ಲ. ಅದು ಎಲ್ಲ ಈಗ ಬರೀ ಪುಸ್ತಕದಲ್ಲಿ ಮಾತ್ರ ಉಳಿದುಕೊಂಡಿದೆ. ಆ ಅಗ್ನಿಯನ್ನು ಕೂಡ ತನ್ನ ಹೃದಯದಲ್ಲಿ ಆರೋಪಣೆ ಮಾಡಿಕೊಂಡು, ಅಂತಂದ್ರೆ ಪುಸ್ತಕದಲ್ಲಿರುವ ವಿದ್ಯೆಯನ್ನು ಮಸ್ತಕದಲ್ಲಿ ಏರಿಸಿಕೊಳ್ಳೋದು ಅಂತಂದ್ರೆ ಪುಸ್ತಕವನ್ನು ತಲೆ ಮೇಲೆ ಇಟ್ಕೊಂಡು ಹೋಗೋದು ಅಂತಲ್ಲ, ಅದೆಲ್ಲವನ್ನ ಬುದ್ಧಿಯಲ್ಲಿ ಧರಿಸಿಕೊಂಡು ಅಂತ ಅರ್ಥ. ಹಾಗೆ ಅಗ್ನಿಯಲ್ಲಿ ಸನ್ನಿಹಿತನಾದಂತಹ, ಜಡವಾದ ಅಗ್ನಿಯಲ್ಲಿ ಸನ್ನಿಹಿತನಾದಂತಹ ಅಗ್ನಿಯನ್ನ ತನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬ್ರಹ್ಮಾವರ್ತ ಪ್ರಭವರಾಜ, ತಾನು ಆ ಶಾಸನ ಮಾಡ್ತಾ ಇದ್ದಂತಹ ಬ್ರಹ್ಮಾವರ್ತವೆಂಬಂತಹ ದೇಶದಿಂದಾಗಿ ಹೊರಗಡೆ ಬರ್ತಾ ಇದ್ದಾನೆ. ಹೊರಗಡೆ ಬಂದು ಸನ್ಯಾಸಿಯಾಗಿ ಓಡಾಡ್ತಾ ಇದ್ದಾನೆ. ನೋಡಿದರೆ ಇವನು ಮಹಾಮೂಢ, ಏನು ಗೊತ್ತಾಗೋದಿಲ್ಲ. ಇಷ್ಟು ಉಪದೇಶ ಕೊಟ್ಟಂತಹ ಋಷಭದೇವ, ಇಡೀ ದೇಶಕ್ಕೆ ಚಕ್ರವರ್ತಿ ಆದಂಥವನು, ಪರಮಾತ್ಮನೇ ಸಾಕ್ಷಾತ್ತಾಗಿ ಋಷಭ ರೂಪಿಯನ್ನು ಧರಿಸಿಕೊಂಡು ಬಂದಿದ್ದಾನೆ. ಅಂತಹವನು ಪರಮಾತ್ಮನ ತತ್ವವನ್ನು ಉಪದೇಶ ಕೊಟ್ಟು ಈ ಸಂಸಾರದಲ್ಲಿ ವಿರಕ್ತರಾಗಿ ಜೀವನವನ್ನು ಹೇಗೆ ನಡೆಸಬೇಕು, ನಾವೆಲ್ಲ ಹೀಗೆ ದಿಗಂಬರರಾಗಿ ಓಡಾಡ್ಬೇಕು ಅಂತ ಅರ್ಥ ಅಲ್ಲ, ಸಂಸಾರದಲ್ಲಿ ವಿರಕ್ತರಾಗಿ ಹೇಗೆ ಬದುಕಬೇಕು ಅನ್ನೋದನ್ನ ತಿಳಿಸುವ ಉದ್ದೇಶದಿಂದ ಅವನು ಸನ್ಯಾಸ ಜೀವನವನ್ನು ತೋರಿಸಿ ಒಂದಿಷ್ಟು ಜನರಿಗೆ ಮೋಹವನ್ನು ಉಂಟು ಮಾಡ್ತಾ ಇದ್ದಾನೆ. ಹೇಗೆ? ಮೂಢರಂತೆ ನೋಡಿದರೆ ಇವನಿಗೆ ಸರಿಯಾಗಿ ಇನ್ನೂ ಬುದ್ಧಿ ಬೆಳವಣಿಗೆ ಆಗಿಲ್ಲ ಅಂತ ಆ ತರ ತೋರಿಸಿಕೊಳ್ತಾ ಇದ್ದಾನೆ. ಕಣ್ಣೇ ಕಾಣೋದಿಲ್ಲ. ಕಾಲಲ್ಲಿ ಏನಾದ್ರೂ ಮುಳ್ಳುಗಳು ಕಲ್ಲುಗಳು ಸಿಕ್ತು ಅಂತಂದ್ರೆ ಎಡವಿಕೊಂಡು ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇದ್ದಾನೆ. ಯಾರಾದ್ರೂ ಮಾತನಾಡಿದ್ರು ಅಂತಂದ್ರೆ ಅವ್ರಿಗೆ ಪ್ರತ್ಯುತ್ತರವನ್ನು ಕೊಡೋದಿಲ್ಲ. ಅಂದ್ರೆ ಇವನು ಮೂಕನ ಹಾಗೆ ತೋರಿಸಿಕೊಳ್ತಾ ಇದ್ದಾನೆ. ಯಾರಾದ್ರೂ ಮಾತಾಡಿದ್ದು ಕೇಳಿಸೋ ಹಾಗೂ ಇಲ್ಲ, ಕಿವುಡನ ಹಾಗೆ ವರ್ತನೆ ಮಾಡ್ತಾ ಇದ್ದಾನೆ. ಪಿಶಾಚಿ ಯಾರಾದ್ರೂ ಒಬ್ಬರ ಮೈಯನ್ನ ಹೊಕ್ಕಿದ್ರೆ ಹೇಗಿರತ್ತೋ, ಹುಚ್ಚ ಒಬ್ಬನ ಹಾಗೆ ತನ್ನಷ್ಟಕ್ಕೆ ತಾನು ಸಂತೋಷವಾಗಿ ಹಾಗೆ ದಾರಿಯಲ್ಲಿ ನಡೆದಾಡ್ತಾ ಇದ್ರೆ ಹೇಗಿರತ್ತೋ,
ಅದರಂತೆ ಎಷ್ಟೋ ಜನ ಮನೆಯಲ್ಲಿ ಈ ತರದ ವ್ಯಕ್ತಿಗಳನ್ನ ಸಾಕಲಿಕ್ಕಾಗದೇನೆ ಎಲ್ಲಾದ್ರೂ ಹೋಗ್ಲಿ ಅಂತಂದು ಮಧ್ಯರಾತ್ರಿಯಲ್ಲಿ ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಕರ್ಕೊಂಡು ಬಂದು ಬಿಟ್ಟು ಹೋಗ್ಬಿಟ್ರೆ ಅವನು ಹೇಗೆ ದೇಶ ಕೋಶ ಇವುಗಳ ಪರಿಚಯ ಇಲ್ಲದೇನೆ ಸುಮ್ನೆ ನಡೀತಾ ಇರ್ತಾನೋ ಅವರಂತೆ ಇವನು ನಡೆದುಕೊಂಡು ಹೋಗ್ತಾ ಇದ್ದಾನೆ. ಜನರೆಲ್ಲ ಮಾತನಾಡಿಸಿದ್ರು ಕೂಡ ಅವ್ರಿಗೆ ಪ್ರತ್ಯುತ್ತರವನ್ನೇ ಕೊಡ್ತಾ ಇಲ್ಲ, ಸುಮ್ಮನೆ ಇದ್ದಾನೆ, ನಡೆದುಕೊಂಡು ಹಾಗೇ ಹೋಗ್ತಾ ಇದ್ದಾನೆ. ಎಷ್ಟೋ ಜನ ಇವನು ನಡೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಗರಗಳು ಸಿಗತ್ತೆ, ಚಿಕ್ಕ ಚಿಕ್ಕ ಹಳ್ಳಿಗಳು ಸಿಗತ್ತೆ, ಕೋಟೆ ಕೊತ್ತಲಗಳೆಲ್ಲ ಸಿಗತ್ತೆ, ಬೇಡರೆಲ್ಲ ವಾಸ ಮಾಡುವಂತಹ ಕಾಡಿನ ಪ್ರದೇಶ ಸಿಗತ್ತೆ, ಗೊಲ್ಲರೆಲ್ಲ ವಾಸ ಮಾಡುವಂತಹ ಸ್ಥಳಗಳು, ವರ್ತಕರೆಲ್ಲ ವಾಸ ಮಾಡುವಂತಹ ಸ್ಥಳಗಳು, ಋಷಿ ಮುನಿಗಳೆಲ್ಲ ತಪಸ್ಸನ್ನು ಮಾಡುವಂತಹ ಅನೇಕ ಆಶ್ರಮಗಳು ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇವನನ್ನು ಎಲ್ಲಿ ಹೋಗ್ತಾರೋ ಎಲ್ಲ ಕಡೆಯಲ್ಲಿ ಇವರಿಗೆ ಅವಮಾನ ಮಾಡೋದು, ಜನರೆಲ್ಲ ನೋಡಿದ್ರೆ ಹುಚ್ಚನ್ ತರ ಕಾಣಿಸ್ತಾನೆ, ಹುಚ್ಚನನ್ ಬಂದ ಅಂತಂದ್ರೆ ನಾವೆಲ್ಲ ಆಡಿಕೊಂಡು ನಗತೇವಲ್ಲ ಅದರಂತೆ ಎಲ್ಲರನ್ನ ಆಡಿಕೊಂಡು ನಗ್ತಾ ಇದ್ದಾನೆ. ಅವನು ಬಂದ ಅಂತಂದ್ರೆ ಎಷ್ಟು ಹೊಲಸಾಗಿ ಇವನ ಶರೀರದ ಇದೆಲ್ಲ ಇದೆ ಅಂತಂದ್ರೆ ನೋಡುವವರು ನಮ್ಮಂಥವ್ರಿಗೆ ಕೂದಲನ್ನ ಹರವಿಕೊಂಡಿದ್ದಾನೆ, ಸ್ನಾನಗಳನ್ನು ಮಾಡಿಲ್ಲ, ಯಾರು ಕೇಳಿದರೆ ಕರೆದರೆ ಮಾತನಾಡಿದರೆ ಯಾವುದಕ್ಕೂ ಸರಿಯಾದ ಪ್ರತ್ಯುತ್ತರವನ್ನು ಕೊಡ್ತಾ ಇಲ್ಲ. ಇವನಿಗೆ ಜನರೆಲ್ಲ ಕಲ್ಲು ಮಣ್ಣು ಇವೆಲ್ಲ ಹೊಡಿತಾ ಇದ್ದಾರೆ, ಮಲಮೂತ್ರಾದಿಗಳನ್ನ ಅವನ ಮೇಲೆ ಎರಚ್ತಾ ಇದ್ದಾರೆ, ಧೂಳನ್ನು ಎರಚ್ತಾ ಇದ್ದಾರೆ. ಏನೇನು ಹೊಲಸು ಕೆಲಸಗಳನ್ನ ಮಾಡಬಹುದೋ ಅಮಾನವೀಯವಾದಂತಹ ಕೆಲಸಗಳು ಅಂತೇನಿವೆಯೋ ಎಲ್ಲವನ್ನು ಇವನ ಸ್ವರೂಪವನ್ನು ನೋಡಿ, ಇವನಿರುವಂತಹ ಆಕಾರವನ್ನು ನೋಡಿ ಚೆನ್ನಾಗಿ ಅವಮಾನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದನ್ನು ಕೂಡ ಅವನು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಇದು ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವೆಲ್ಲ ಮಹಾಪರಿಶುದ್ಧರಾಗಿದ್ದೇವೆ, ಎಷ್ಟು ಸ್ವಚ್ಛವಾಗಿದ್ದೇವೆ ಅಂತ ಹೇಳಿಕೊಳ್ಳುತ್ತೇವೆ. ನಮ್ಮ ದೇಹದ ಒಳಗಡೆಯಲ್ಲೇ ಮಲಮೂತ್ರಾದಿಗಳ ದೊಡ್ಡ ಫ್ಯಾಕ್ಟರಿ ಇದೆ. ಈ ಶರೀರದ ಮೇಲಿನ ಒಂದು ಪೊರೆ ಹೊರಟು ಹೋಯ್ತು ಅಂತಂದ್ರೆ ನಮ್ಮನ್ನ ನಾವೇ ನೋಡಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಚರ್ಮದ ಒಂದು ಪದರ ಹೋಯ್ತು ಅಂತಂದ್ರೆ ಒಳಗಡೆಯಲ್ಲಿರುವಂತಹ ನಮ್ಮನ್ನ ನಮಗೆ ನೋಡಿಕೊಳ್ಳಿಕ್ಕೆ ಅಸಹ್ಯ ಬರುತ್ತೆ. ಅಂತಹ ಶರೀರದ ಒಳಗಡೆಯಲ್ಲಿದ್ದುಕೊಂಡು ದೇಹದ ಮೇಲೆ ಆದಂತಹ ಸ್ವಲ್ಪ ವಿಕಾರಗಳನ್ನು ನೋಡಿ ಎಷ್ಟು ಹೊಲಸಾಗಿದ್ದಾನೆ, ಅವನು ಹೇಗಿದ್ದಾನೆ, ಇವನು ಹೇಗಿದ್ದಾನೆ ಅಂತ ಕಾಮೆಂಟ್ ಮಾಡ್ತಾ ಇರ್ತೇವೆ. ಜನರಿಗೆ ಎಷ್ಟು ಅಜ್ಞಾನವಿದೆ. ಸನ್ಯಾಸಿಗಳಾದವರು ಈ ಯಾವ ವಿಷಯಗಳಿಗೂ ಕೂಡ, ಬಾಹ್ಯವಾದ ಯಾವ ಸೌಂದರ್ಯಕ್ಕೂ ಕೂಡ, ಯಾವ ವಿಷಯಗಳಿಗೂ ಕೂಡ ಮೋಹಕ್ಕೊಳಗಾಗಬಾರದು ಅನ್ನೋದನ್ನ ತಿಳಿಸಿಕೊಡ್ಲಿಕ್ಕೋಸ್ಕರ ಅಂತ ಹೊರಟಿದ್ದಾರೆ. ಮೂತ್ರಾದಿಗಳೆಲ್ಲ ನಮ್ಮ ಶರೀರದ ಒಳಗಡೆಯಲ್ಲಿದೆ. ರಕ್ತ, ಮಾಂಸ, ಮಜ್ಜೆ, ಕೀವು, ಹಲಸಾದ ಪದಾರ್ಥಗಳು ಅಂತ ಏನಿವೆಯೋ ಎಲ್ಲವನ್ನು ಶರೀರದ ಒಳಗಡೆ ತುಂಬಿಕೊಂಡು ಮೇಲ್ಗಡೆ ಇರುವಂತಹ ಚರ್ಮವನ್ನಷ್ಟೇ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ನಾವೆಷ್ಟು ಸೌಂದರ್ಯ ಪೂರ್ಣರಾಗಿದ್ದೇವೆ ಅಂತ ಮೆರೆದಾಡ್ತೇವೆ. ಎಷ್ಟು ದಿವಸದ ಸೌಂದರ್ಯ ಇದು. ಈ ರೀತಿಯಾದ ಶಾರೀರಿಕವಾದ ಸೌಂದರ್ಯಕ್ಕೆ ಮಾರು ಹೋಗಬಾರದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಿರಂತರವಾಗಿ ಮನಸ್ಸಿನಲ್ಲಿ ಪ್ರಜೆಗಳ ಉದ್ಧಾರಕ್ಕೋಸ್ಕರವಾಗಿ ಹೇಗಿರಬೇಕು ಅಂತ ತೋರಿಸ್ತಾ ತನ್ನ ಸ್ವರೂಪವನ್ನ ಈ ರೀತಿಯಾಗಿ ತೋರಿಸಿಕೊಂಡು ಇಡೀ ಜಗತ್ತಿನಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜಡಾಂಧ ಮೂಕವತ್, ನೋಡ್ಲಿಕ್ಕೆ ಯಾರಾದ್ರೂ ಇವನನ್ನು ನೋಡಿದ್ರು ಅಂದ್ರೆ ಹೇಗ್ ಕಾಣಿಸ್ತಾ ಇದ್ದಾನೆ? ಜಡ, ಅಂಧ, ಮೂಕ, ಬಧಿರ, ಪಿಶಾಚ, ಉನ್ಮಾದಕವತ್ ಅವಧೂತ ವೇಷ. ನೋಡ್ಲಿಕ್ಕೆ ಅವಧೂತರ ಹಾಗೆ ವೇಷ ಇದೆ. ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರುವಂತಹ ಸ್ವಭಾವವನ್ನು ತೋರ್ಪಡಿಸ್ತಾ ಇದ್ದಾನೆ. ನೋಡ್ಲಿಕ್ಕೆ ಜಡನ ಹಾಗೆ ಕಾಣಿಸ್ತಾ ಇದ್ದಾನೆ. ಏನು ಬುದ್ಧಿ ಸರಿಯಾದ ಬೆಳವಣಿಗೆ ಆಗದೆ ಇರುವ ಮಕ್ಕಳಂತೆ ಕಾಣಿಸ್ತಾ ಇದ್ದಾನೆ. ಕುರುಡರಂತೆ, ಕಿವುಡನಂತೆ, ಮೂಕನಂತೆ, ಪಿಶಾಚಿ ಮೈ ಮೇಲೆ ಬಂದವರಂತೆ, ಹುಚ್ಚಿ ಹಿಡಿದವನಂತೆ ತನ್ನನ್ನು ತೋರಿಸಿಕೊಂಡು
ಅಭಿಭಾಷ್ಯಮಾಣೋಪಿ ಜನಾನಾಂ ಗೃಹೀತ ಮೌನ ವ್ರತಃ ತೂಷ್ಣೀಂ ಬಭುವ. ಜನರೆಲ್ಲ ಬಂದು ಇಂಥವ್ರನ್ನ ಮಾತಾಡಿಸ್ಲಿಕ್ಕೆ ನಮಗ್ ತುಂಬಾ ಆಸೆ ಇರುತ್ತೆ. ಅಂತವ್ರ ಜೊತೆ ಮಾತನಾಡಿಸಿ ಅವ್ರು ಏನೋ ನಾವು ಕೇಳಿದ ಪ್ರಶ್ನೆಗಳಿಗೆ ಏನೇನೋ ಉತ್ತರ ಕೊಡ್ತಾರೆ, ಅದಕ್ಕೆ ಅವ್ರನ್ನ ಹಾಸ್ಯ ಮಾಡಿಕೊಂಡು ಅಣಗಿಸಿ ಒಂದಿಷ್ಟು ಮಜಾ ಪಡೆಯೋದು ಅಂತ ನಮ್ಮೆಲ್ಲರ ಸ್ವಭಾವ ಇರುತ್ತೆ. ಹಾಗೆ ಇವನನ್ನು ಮಾತನಾಡಿಸ್ಲಿಕ್ಕೆ ಅಂತ ಈ ತರ ಇರುವ ಚರ್ಯೆಯಲ್ಲಿರುವ ಇವನನ್ನು ನೋಡಿ ಚೆನ್ನಾಗಿ ಅಣಗಿಸ್ಬೇಕು ಅಂತ ಜನ ಬಂದು ಇವನನ್ನು ಮಾತನಾಡಿಸಿದ್ರು. ಋಷಭರೂಪಿಯಾದ ಪರಮಾತ್ಮ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಹಳ್ಳಿ, ನಗರಗಳು, ಪಟ್ಟಣಗಳು, ಗೊಲ್ಲರು ವಾಸ ಮಾಡುವ ಸ್ಥಳ, ಬೇಡರೆಲ್ಲ ಇರುವಂತಹ ಕಾಡು ಮೇಡು, ಹುಲ್ಲುಗಾವಲು ಪ್ರದೇಶಗಳು, ಭಯಾನಕವಾದ ಕ್ರೂರ ಮೃಗಗಳೆಲ್ಲ ಇರುವಂತಹ ಸ್ಥಳದಲ್ಲಿ, ಎಲ್ಲ ಸ್ಥಳದಲ್ಲಿಯೂ ಕೂಡ ಸಂಚಾರ ಮಾಡ್ತಾ ಇದ್ದಾರೆ. ಸಂಚಾರ ಮಾಡಿ ಯಾರು ಮಾತನಾಡಿಸಿದರೂ ಕೂಡ ಯಾವುದಕ್ಕೂ ಪ್ರತ್ಯುತ್ತರವನ್ನು ಕೊಡ್ತಾ ಇಲ್ಲ. ಎಲ್ಲರೂ ಅಮೇಧ್ಯವಾದ, ಅಪವಿತ್ರವಾದ ಕಲ್ಲು, ಮಣ್ಣು, ಮಲಮೂತ್ರಾದಿಗಳನ್ನ ಇವನ ಮೇಲೆ ಎರಚೋದು, ಅಪಾನವಾಯುವನ್ನು ಬಿಡೋದು, ಬಹಳ ಹೊಲಸು ಮಾಡ್ತಾ ಇದ್ದಾರೆ. ತಾವೆಲ್ಲ ಬಹಳ ಸುಂದರರು ಅಂತ 4-6 ಜನರ ಎದುರುಗಡೆಯಲ್ಲಿ ಕೊಚ್ಚಿಕೊಳ್ತಾ ಇದ್ದಾರೆ. ಆದರೆ ಮಲಮೂತ್ರಾದಿಗಳು ತುಂಬಿದಂತಹ ದುಷ್ಟವಾದ ಶರೀರದ ಒಳಗಡೆಯಲ್ಲಿ, ಅಪವಿತ್ರವಾದ ಈ ಶರೀರದ ಒಳಗಡೆಯಲ್ಲಿ ನಾವಿದ್ದೇವೆ. ಯಾರಿಂದ ಪವಿತ್ರರಾಗಿದ್ದೇವೋ ಆ ಪರಮಾತ್ಮನನ್ನು ಅವಮಾನ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಜನ ಮಾಡಿದಾಗ ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ತತ್ರ ತತ್ರ ಪುರ ಗ್ರಾಮ ದುರ್ಗ ಕರ ಖೇಟ ಖರ್ಪಟ ಶಿಬಿರ ವ್ರಜ ಘೋಷ ಸಾರ್ಥ ಗಿರಿವನಾಶ್ರಮಾದಿಷು ಅನುಪಥಂ ಅವನಿಚರ ಅಪಸದೈಹಿ ಅಲ್ಲಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಜನರಿಂದ ಪರಿಭೂಯಮಾನೋ ಮಕ್ಷಿಕಾಭಿರಿವ ವನಗಜಃ ತರ್ಜನ ತಾಡನ ಅವಮೇಹನ ನಿಷ್ಠೀವನ ಗ್ರವ ಶಕೃತ್ ರಜಃ ಪ್ರಕ್ಷೇಪಣ ಪೂತಿವಾತ ದುರುಕ್ತೈಃ ತದವಿಗಣಯನ್ ಏವ ಅಸತ್ ಸಂಸ್ಥಾನೇ ಏತಸ್ಮಿನ್ ದೇಹೋಪಲಕ್ಷಣೆ ಅಸದ್ ಅಭಿನಿವೇಶಃ ಅಭಯ ಅನುಭವ ಸ್ವರೂಪೇಣ ಸ್ವಮಹಿಮಾವಸ್ಥಾನೇನ ಸಮವರೋಪಿತ ಅಭಿಮಾನತ್ವಾತ್ ಅಖಂಡಿತಃ ಪೃಥಿವೀಂ ಏಕಚರಃ ಪರಿಬಭ್ರಾಮ. ಒಬ್ಬನೇ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ತರ್ಜನ ಬಂದು ಹೊಡಿತಾ ಇದ್ದಾರೆ, ಬೈತಾ ಇದ್ದಾರೆ. ಅವಮೇಹನ, ಇವನ್ ಮೈ ಮೇಲೆ ಚೆನ್ನಾಗಿ ಕಲ್ಲನ್ನ ಎಸಿತಾ ಇದ್ದಾರೆ. ನಿಷ್ಠೀವನ, ಗ್ರಾವಣ, ಶಕೃತ್, ರಜಃ ಪ್ರಕ್ಷೇಪಣ, ಕಲ್ಲು, ಮಲ, ಮೂತ್ರ ಮುಂತಾದವುಗಳೆಲ್ಲವನ್ನು ಎರಚಿಸ್ತಾ ಇದ್ದಾರೆ. ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ. ಆದ್ರೆ ಅವು ಯಾವುದನ್ನು ತನ್ನ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ತದ್ ಅವಿಗಣಯನ್ನೇವ ಅಸತ್ ಸಂತಾನೆ ಏತಸ್ಮಿನ್ ದೇಹೋಪಲಕ್ಷಣೆ ಅಸದಭಿನಿವೇಶ. ಈ ದೇಹದಲ್ಲಿದ್ದುಕೊಂಡು ಪರಮ ಪವಿತ್ರವಾದ ಕ್ಷೇತ್ರದಲ್ಲಿ ನಾವಿದ್ದೇವೆ ಅಂತ ಭ್ರಮಿಸಿದ್ದಾರೆ. ಶರೀರವು ಪವಿತ್ರವಾದರೂ ಯಾರ ಸಂಸ್ಥಾನದಿಂದ ಈ ಶರೀರ ಪವಿತ್ರವಾಗಿದೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ಇಂತಹ ಜನರ ಮಧ್ಯದಲ್ಲಿದ್ರೂ ಅವನು ಯಾವುದಕ್ಕೂ ಪ್ರತ್ಯುತ್ತರವನ್ನು ಕೊಡದೇನೆ ಇಡೀ ಜಗತ್ತನ್ನ ಸಂಚಾರ ಮಾಡ್ತಾ ಇದ್ದಾನೆ. ಆದರೆ ಋಷಭದೇವ ಸ್ವಭಾವತಃ ಸುಂದರನಾಗಿದ್ದಾನೆ. ಅವನ ಕೈ, ಕಾಲು, ಎದೆಗಳು, ಎಲ್ಲ ಅವಯವಗಳು ಕೂಡ ಪರಮ ಕೋಮಲವಾದಂತಹದ್ದು. ಮುಖದಲ್ಲಿ ಎಂದೆಂದಿಗೂ ಮಂದಹಾಸ ಮಾಸೋದೇ ಇಲ್ಲ. ಕಣ್ಣುಗಳೆಲ್ಲ ಕೆಂಪಾಗಿ ಸುಂದರವಾಗಿ ನೋಡ್ಲಿಕ್ಕೆ ತಾವರೆ ಹೂವಿನ ಹಾಗೆ ಕಾಣಿಸ್ತಾ ಇದೆ. ಸ್ವಲ್ಪ ನಸುಗೆಂಪು ಬಣ್ಣದ ಕೂದಲುಗಳೆಲ್ಲ ಇವೆ. ನೋಡಿದವರಿಗೆ ತುಂಬಾ ಸಂತೋಷವನ್ನು ಕೊಡ್ಬೇಕು. ಅವಧೂತ ಶರೀರ ಮಲಿನವಾಗಿರೋದ್ರಿಂದ, ಈ ಧೂಳು ಮಣ್ಣು ಇವೆಲ್ಲ ಹೋಗಿರೋದ್ರಿಂದ ಯಾವುದೋ ಒಂದು ಪಿಶಾಚಿ ಇವನಿಗೆ ಅಂಡುಕೊಂಡಿದೆ ಅಂತ ನೋಡುವವರಿಗೆ ಕಾಣಬೇಕು. ಇವರು ವಸ್ತುತಸ್ತು ನಮಗೆ ಯಾರಾದ್ರೂ ಬೈದ್ರೆ, ಹೊಡೆದ್ರೆ, ಏನಾದ್ರೂ ಮಾಡಿದ್ರೆ ನಾವೇನ್ ಮಾಡ್ತೇವೆ? ಶಿಕ್ಷೆ ಕೊಡ್ತೇವೆ. ನಮಗೆ ಯಾರು ಬೈದಿರ್ತಾರೋ ಅವ್ರಿಗೆ ವಾಪಸ್ 4 ಬೈತೇವೆ. ಯಾರು ಹೊಡೆದಿರ್ತಾರೋ ಅವ್ರಿಗೆ 4 ವಾಪಸ್ ತಿರುಗಿಸಿ ಹೊಡಿತೇವೆ. ಆದ್ರೆ ಸನ್ಯಾಸಿಗಳ ವ್ಯಕ್ತಿತ್ವ ಈ ರೀತಿಯಾದದ್ದಲ್ಲ. ಯಾಕೆ ಅಂತಂದ್ರೆ ತಕ್ಕ ಪ್ರತೀಕಾರವನ್ನ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಬಂತು ಅಂತಂದ್ರೆ ಸಹನ ಶಕ್ತಿ ಇಲ್ಲ ಅಂತಾಯ್ತು, ತಿತಿಕ್ಷ ಇಲ್ಲ ಅಂತಾಯ್ತು. ಬಂದ ಆಪತ್ತುಗಳನ್ನ ಸಹಿಸಿಕೊಂಡು
ಭಗವಂತನಲ್ಲಿ ಭಾರವನ್ನ ಹಾಕಿ ತತ್ವಜ್ಞಾನವನ್ನು ಪ್ರಸಾರ ಮಾಡೋದಷ್ಟೇ ಸನ್ಯಾಸಿಗಳ ಕರ್ತವ್ಯ. ಅದಕ್ಕೆ ನಾನು ಇವ್ರಿಗೆ ವಾಪಸ್ ದಂಡವನ್ನು ತಗೊಂಡು ಹೋಗಿ ಹೊಡೆಯೋದೆಲ್ಲ ಸನ್ಯಾಸ ಧರ್ಮಕ್ಕೆ ವಿರುದ್ಧವಾದದ್ದು ಅಂತ ತಿಳಿದುಕೊಂಡು ಹೆಬ್ಬಾವಿನ ವ್ರತವನ್ನ ಸ್ವೀಕಾರ ಮಾಡ್ದ. ಅಜಗರ ವ್ರತ ಅಂತ ಕರೀತಾರೆ. ಏನದು? ಹೆಬ್ಬಾವು ಒಂದು ಕಡೆಯಲ್ಲಿ ಮಲಗ್ತು ಅಂದ್ರೆ ಮಲಗ್ ಬಿಡ್ತು, ತಿಂಗಳುಗಟ್ಲೆ ಒಂದೇ ಕಡೆಯಲ್ಲಿ ಬಿದ್ದಿರೋದು. ಮಲಗಿದ್ದೇ ತಿನ್ನೋದು, ಕುಡಿಯೋದು, ಅಗಿಯೋದು, ಮಲಮೂತ್ರ ವಿಸರ್ಜನೆ ಎಲ್ಲವೂ ತಾನು ಎಲ್ಲಿರ್ತಾನ ಅಲ್ಲೇ. ನಗೋದು, ಹೊರಳಾಡೋದು, ತಾನು ಮಾಡಿದ ಮಲ ವಿಸರ್ಜನೆ ಏನಿರುತ್ತೋ ಅದನ್ನೇ ಮೈಯಲ್ಲೆಲ್ಲ ಬಳಿದುಕೊಳ್ಳೋದು, ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಅಯ್ಯೋ, ಇದು ಎಲ್ಲವೂ ಕೂಡ ಈ ಮಲಧಾರಣೆ ಅನ್ನೋದು ಬಹಳ ಅಸಹ್ಯ ಅಲ್ವಾ, ನಿಷಿದ್ಧ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಲೌಕಿಕವಾದಂತಹ ವಿಚಾರದಿಂದ ನೋಡಿದರೆ ಎಷ್ಟು ಅಸಹ್ಯ ಅಂತ ಅನಿಸತ್ತೆ. ಆದ್ರೆ ಸ್ವಲ್ಪ ಆಲೋಚನೆ ಮಾಡಿದರೆ ಪರಮಾತ್ಮನಿಗೆ ಪ್ರಾಕೃತವಾದ ಯಾವ ಪದಾರ್ಥಗಳ ಸಂಬಂಧವೂ ಇಲ್ಲ. ಅದರ ಪರಿಮಳ 10 ಯೋಜನದಷ್ಟು ದೂರದವರೆಗೆ ಅತ್ಯಂತ ಪರಿಮಳ ಭರಿತವಾದಂತಹ ಪುಷ್ಪಗಳ ಪರಿಮಳ ಹೇಗೆ ಇಡೀ ಜಗತ್ತನ್ನು ವ್ಯಾಪಿಸಿರುತ್ತೋ ಆ ತರದ ವ್ಯಾಪ್ತಿಯನ್ನು ತಂದುಕೊಡ್ತು. ಇದು ಒಂದು ಅಜಗರ ವ್ರತವನ್ನ ಮಾಡಿದ. ಅದರಂತೆ ಗೋವುಗಳ ಜೀವನವನ್ನ, ಪ್ರಾಣಿಗಳೆಲ್ಲ ಕಾಡಿನಲ್ಲಿ ಸಂಚಾರ ಮಾಡುವಂತಹ ಪ್ರಾಣಿಗಳಿರತ್ತಲ್ಲ ಅವುಗಳಂತೆ ಕಾಗೆಯ ವ್ರತಗಳು ಅಂತಿರತ್ತೆ. ಏನ್ ಅವುಗಳ ವ್ರತ ಅಂದ್ರೆ ಏನರ್ಥ? ನಮಗೆಲ್ಲ ನಿಯಮಗಳಿವೆ. ಕೂತುಕೊಂಡೇ ಊಟ ಮಾಡ್ಬೇಕು, ಕುಳಿತುಕೊಂಡೇ ನೀರನ್ನು ಕುಡಿಬೇಕು, ನಿಂತುಕೊಂಡು ಕುಳಿತುಕೊಂಡೇ ಮಲಮೂತ್ರಾದಿಗಳ ವಿಸರ್ಜನವನ್ನು ಮಾಡಬೇಕು. ಇವೆಲ್ಲ ಮನುಷ್ಯರಾದವರಿಗೆ ಇರುವಂತಹ ಸಾಮಾನ್ಯ ನಿಯಮಗಳು. ಆದ್ರೆ ಪ್ರಾಣಿಗಳೆಲ್ಲ ಹಾಗಲ್ಲ. ನಿಂತ್ಕೊಂಡು ತಿನ್ನತ್ತೆ, ನಿಂತ್ಕೊಂಡು ನೀರನ್ನು ಕುಡಿಯತ್ತೆ, ಮಲಮೂತ್ರಾದಿಗಳನ್ನು ನಿಂತುಕೊಂಡೇ ವಿಸರ್ಜನೆ ಮಾಡತ್ತೆ. ಆ ರೀತಿಯಾಗಿ ಇವನ ಜೀವನವನ್ನ ಜನರಿಗೆ ತೋರಿಸಿಕೊಡ್ತಾ ಇದ್ದಾನೆ. ನಮಗನ್ಸತ್ತೆ ವೃಷಭರೂಪಿಯಾದಂತಹ ಪರಮಾತ್ಮ ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ. ಅವನು ಈ ರೀತಿಯಾಗಿ ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡಿ ಯೋಗ ಚರ್ಯಗಳನ್ನು ತೋರಿಸಿ ಹೇಗೆ ಸನ್ಯಾಸ ಜೀವನವನ್ನು ನಡೆಸಬೇಕು ಅನ್ನೋದನ್ನ ಜನರಿಗೆ ತೋರಿಸಿಕೊಡ್ತಾ ಇದ್ದಾರೆ. ತನ್ನಲ್ಲಿ ಅನೇಕ ಬಗೆಯಾದ ಸಾಮರ್ಥ್ಯ ಇದೆ. ದೂರ ದೂರದ ಊರುಗಳಿಗೆ ಸಂಚಾರ ಮಾಡೋದು, ಕ್ಷಣ ಮಾತ್ರದಲ್ಲಿ ಯಾರಿಗೂ ಕಣ್ಣಿಗೆ ಕಾಣದಂತೆ ಅದೃಶ್ಯನಾಗಿ ಬಿಡೋದು, ಆಕಾಶದಲ್ಲಿ ಸಂಚಾರ ಮಾಡೋದು, ಈ ಎಲ್ಲ ಸಾಧನೆಗಳು ಅವನ ಕೈಯಲ್ಲಿ ನೆನೆಸಿದ ಮಾತ್ರಕ್ಕೆ ಸಿಗುವಂತಹದ್ದು. ಯೋಗಿಗಳೆಲ್ಲರೂ ಕೂಡ ಯಾರ ಪರಮಾತ್ಮನ ಅನುಗ್ರಹದ ಬಲದಿಂದಾಗಿ ಇಷ್ಟೆಲ್ಲವನ್ನು ಪಡೀತಾರೋ ಈ ಎಲ್ಲ ಅಷ್ಟೈಶ್ವರ್ಯಗಳು ಕೂಡ ಅವನಿಗೆ ಸ್ವಭಾವದಿಂದಾಗಿ ಸಿದ್ಧವಾಗಿ ಹೋಗ್ಬಿಟ್ಟಿದೆ. ಆದರೆ ಅವುಗಳನ್ನ ಸ್ವೀಕಾರ ಮಾಡ್ಲಿಲ್ಲ. ಅವನು ಯಾವುದನ್ನು ಜಗತ್ತಿಗೆ ತೋರಿಸಿಕೊಳ್ಳಿಲ್ಲ. ಸಾಮಾನ್ಯ ಜನರಂತೆ ವರ್ತಿಸಿ ಸನ್ಯಾಸಿಗಳಾದವರು ಹೇಗಿರ್ಬೇಕು ಅಂದ್ರೆ, ಸನ್ಯಾಸಿಗಳು ಈ ರೀತಿಯಾಗಿರ್ಬೇಕು ಅಂತ ಅರ್ಥ ಅಲ್ಲ. ಅಂದ್ರೆ ಸಿಕ್ಕಿದ್ರಲ್ಲಿ ತೃಪ್ತನಾಗಿರಬೇಕು. ಅವರ ಕರ್ತವ್ಯ ಏನಿದೆಯೋ ಅದನ್ನ ಪಾಲಿಸಬೇಕು. ಅಷ್ಟನ್ನೇ ಸನ್ಯಾಸಿಗಳ ಕರ್ತವ್ಯ ಅಂತ ವಿಧಾನ ಮಾಡಿದ್ದಾರೆ. ಅರಮನೆಯಿಂದ ಬರಬೇಕಾದ್ರೆ ತನ್ನ ಎಲ್ಲ ಸಂಪತ್ತುಗಳನ್ನು ತೆಗೆದುಕೊಂಡು ಬರದೇನೆ ನಿರ್ವಸ್ತ್ರನಾಗಿ ಬಂದಿದ್ದಾನೆ. ಬರೀ ಶರೀರವನ್ನಷ್ಟೇ ಧರಿಸಿಕೊಂಡು ಬಂದಿದ್ದಾನೆ. ಅದರಂತೆ ಸನ್ಯಾಸಿಗಳು ವಿರಕ್ತರಾಗಿರಬೇಕು ಅಂತ ಸನ್ಯಾಸ ಧರ್ಮವನ್ನು ತೋರಿಸುವ ಉದ್ದೇಶದಿಂದ ಋಷಭರೂಪಿಯಾದ ಪರಮಾತ್ಮ ಈ ರೀತಿಯಾದ ಜೀವನಚರ್ಯೆಯನ್ನು ತೋರಿಸ್ತಾ ಇದ್ದಾನೆ. ಅತಿ ಸುಕುಮಾರ ಕರ ಚರಣ ಉರಸ್ಥಲ ವಿಪುಲ ಬಾಹು ಅಂಶಗಳ ವದನಾದಿ ಅವಯವ ವಿನ್ಯಾಸ. ಪರಮಾತ್ಮನ ಸ್ವರೂಪ ಎಷ್ಟು ಅದ್ಭುತವಾದದ್ದು. ಕೈ, ಕಾಲು, ಮುಖ, ತೋಳು ಪ್ರತಿಯೊಂದು ಅವಯವಗಳು ಕೂಡ ಮನೋಹರವಾದಂತಹದ್ದು, ಕೋಮಲವಾದದ್ದು, ಸುಂದರವಾದಂತಹದ್ದು. ಪ್ರಕೃತಿ ಸುಂದರ. ಅವನು ಹುಟ್ಟಿ ಯಾವುದೋ ಮೇಕಪ್ಗಳನ್ನ ಅದನ್ನ ಇದನ್ನ ಮಾಡ್ಕೊಂಡು ಸುಂದರನ ಕಾಣಿಸೋದಲ್ಲ. ಪ್ರಕೃತಿ ಸುಂದರ, ಸ್ವಭಾವತಃ ಏವ ಸುಂದರನಾಗಿದ್ದಾನೆ. ಸ್ವಭಾವ ಹಾಸ ಮುಖ ನವ ನಳಿನ ದಲಾಯಮಾನ ಶಿಶಿರ ತರ ಚಾರು ಅರುಣಾಯತ ನಯನ ಸದೃಶ ಸುಭಗ ಕಪೋಲ ಕರ್ಣ ಕಂಠ ನಾಸಃ ವಿಗೂಢ ಸ್ಮಿತ ವದನ ಮಹೋತ್ಸವೇನ ಪುರವನಿತಾನಾಂ ಮನಸಿ ಕುಸುಮ ಶರಂ ಉಪದಧಾನಃ ಪರಾಗವಲಂಬಮಾನ
ಕುಟಿಲ ಕಪಿಶ ಕೇಶ ಭೂರಿ ಭಾರಃ ಅವಧೂತಂ ಅವಧೂತ ಮಲಿನ ನಿಜ ಶರೀರೇಣ ಗ್ರಹ ಗೃಹೀತಃ ಇವ ಅದೃಶ್ಯತ. ಪರಮ ಸುಂದರವಾದ ಶರೀರ, ಯಾವುದೇ ವಿಧವಾದಂತಹ ದೋಷಗಳು ಇವನಲ್ಲಿ ಇಲ್ಲ. ಆದರೆ ತಾನೀಗ ಇಲ್ಲಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಇವನು ಪಿಶಾಚಿ ಅಂಟಿಕೊಂಡಂತಹ ವ್ಯಕ್ತಿಗಳು ಹೇಗಿರ್ತಾರೋ ಹಾಗೆ ತನ್ನನ್ನು ತಾನು ತೋರಿಸಿಕೊಳ್ತಾ ಇದ್ದಾನೆ. ಯರ್ಹಿ ವಾವಸ ಭಗವಾನ್ ಲೋಕಮಿಮಂ ಯೋಗಸ್ಯ ಅದ್ಧಾ ಪ್ರತೀಪಮಿವ ಆಚಕ್ಷಾಣಃ ತತ್ ಪ್ರತಿಕ್ರಿಯಾ ಕರ್ಮ ಬೀಭತ್ಸಮಿತಿ ವ್ರಜಗರ ವ್ರತಂ ಆಸ್ಥಿತಃ. ಲೋಕದ ಜನರೆಲ್ಲ ಇವನಿಗೆ ಕೀಟಲೆಯನ್ನು ಮಾಡ್ತಾ ಇದ್ರು, ಹೊಡಿತಾ ಇದ್ರು, ಬಡಿತಾ ಇದ್ರು. ಇದಕ್ಕೆ ಪ್ರತೀಕಾರವನ್ನು ಮಾಡುವಂತಹದ್ದು ಸನ್ಯಾಸ ಧರ್ಮದ ಸ್ವಭಾವವಲ್ಲ ಅಂತ ತಿಳಿದುಕೊಂಡು ಅಜರಗರ ವ್ರತವನ್ನ ಸ್ವೀಕಾರ ಮಾಡಿದ್ದಾನೆ. ಮಲಗಿದಲ್ಲಿ ಏನೇ ತಿಂತಾನೆ, ಕುಡಿತಾನೆ, ಅಲಿಯೇನೆ ಮಲಮೂತ್ರಾದಿಗಳ ವಿಸರ್ಜನೆಯನ್ನು ಮಾಡ್ತಾನೆ. ಶಯಾನ ಏವ ಅಷ್ಟಾತಿ ಬಿಬತಿ ಖಾದತಿ ಅವಮೇಹತಿ ಹಸತಿ ಸ್ಮ ವೇಷ್ಟಮಾನಃ ಉಚ್ಚರಿತಾದಿ ದಿಗ್ಧೋದ್ದೇಶ ತಸ್ಯ ಯಃ ಪುರೀಶ ಸುರಭಿ ಸೌಗಂಧ್ಯ ವಾಯು ತಂ ದೇಶಂ ದಶಯೋಜನಂ ಸಮಂತ ಸುರಭಿ ಚಕಾರ. ನಾವು ಯಾವುದನ್ನ ಅಮೇಧ್ಯ ಮಲಮೂತ್ರಾದಿಗಳು ಅಂತಂತೇವೋ ಅದು ಕೂಡ 10 ಯೋಜನ ಪರ್ಯಂತವಾಗಿ ಪರಿಮಳವನ್ನ ಬೀರ್ತಾ ಇದೆ. ಅಂತಹ ಅಪರೂಪದ ಶರೀರವನ್ನು ಧರಿಸಿದ ಇವನನ್ನು ನೋಡಿ ಯಾರಿಗೂ ಇವನು ಇಂತಹ ಅದ್ಭುತವಾದ ವ್ಯಕ್ತಿತ್ವವುಳ್ಳ ಪರಮಾತ್ಮ ಅಂತ ತಿಳಿಲಿಕ್ಕಾಗಲಿಲ್ಲ. ಅಜಗರ ವ್ರತ ಹೇಗೋ ಹಾಗೆ ಗೋ ಮೃಗ ಕಾಕಚರ್ಯಯ ವ್ರಜನ್ ತಿಷ್ಠನ್ ನಾಸೀನಃ ಶಯಾನಃ ಕಾಕ ಮೃಗ ಗೋವಚ್ಚರತಿ ಪಿಬತಿ ಖಾದತಿ ಅವಮೇಹತಿ ಸ್ಮ. ನಿಂತಲ್ಲೇ ನಿಲ್ತಾನೆ, ಓಡಾಡ್ತಾನೆ, ಏನು ಬೇಕೋ ಎಲ್ಲ ಕೆಲಸಗಳನ್ನು ನಿಂತುಕೊಂಡೇ ಪ್ರಾಣಿಗಳಂತೆ ಬದುಕ್ತಾ ಇದ್ದಾನೆ. ಈ ರೀತಿಯಾಗಿ ನಾನಾ ವಿಧವಾದ ಯೋಗಚರ್ಯೆಯನ್ನ ಆಚರಣೆ ಮಾಡ್ತಾ ಇರುವಂತಹ ಮೋಕ್ಷ ಸ್ವರ್ಗಗಳಿಗೆ ಅಧಿಪತಿಯಾದಂತಹ ಋಷಭ ತನ್ನಲ್ಲಿ ಎಲ್ಲ ಸಿದ್ಧಿಗಳು ಕೂಡ ಇವೆ, ಯೋಗೈಶ್ವರ್ಯಗಳೆಲ್ಲವೂ ತನ್ನ ಅಧೀನದಲ್ಲಿವೆ. ಆದ್ರೆ ಯಾವುದನ್ನು ಕೂಡ ತನ್ನ ಜೀವನದ ಸಾಗಿಸುವಿಕೆಗೆ ಅಂತ ಬಳಸಲಿಲ್ಲ. ಯಾಕೆ ಅಂತಂದ್ರೆ ತಾನು ಆ ರೀತಿಯಾಗಿ ಬಳಸ್ಬಿಟ್ಟೆ ಅಂತಂದ್ರೆ ತನ್ನ ಉದ್ದೇಶ ಸಿದ್ಧವಾಗೋದಿಲ್ಲ. ನೋಡಿ, ಈ ಜೀವನ ಶೈಲಿ ಏನಿದೆಯೋ ಇದೆಲ್ಲವನ್ನು ಈಗ ಒಬ್ಬ ಪಂಗಡದವರು ಆಚರಣೆ ಮಾಡ್ತಾ ಇದ್ದಾರೆ. ಅದರ ಮೂಲ ಉದ್ದೇಶವನ್ನು ಬಿಟ್ಬಿಟ್ಟಿದ್ದಾರೆ. ನಾದ್ ಯಾರು ಅಂತ ನಿನ್ ಮುಂದೆ ಕಥೆಗಳಲ್ಲಿ ಬರುತ್ತೆ, ಅದನ್ನ ನಾ ಹೇಳ್ತೇನೆ ಅದೇ ಸಂದರ್ಭದಲ್ಲಿ. ಈ ರೀತಿಯಾದ ಜೀವನ ಶೈಲಿಯನ್ನಷ್ಟೇ ಅಳವಡಿಸಿಕೊಂಡು ಇದರ ಹಿಂದುಗಡೆಯಲ್ಲಿ ಋಷಭರೂಪಿಯಾದ ಪರಮಾತ್ಮ ಕೊಟ್ಟ ಉಪದೇಶಗಳೆಲ್ಲವನ್ನು ಮರೆತು ಬಿಟ್ರು. ನಗ್ನರಾಗಿ ಹಾಗೆ ಸಂಚಾರ ಮಾಡಿ ಈ ರೀತಿಯಾದ ಜೀವನ ಶೈಲಿಯನ್ನು ಸ್ವೀಕಾರ ಮಾಡಿಬಿಟ್ರು. ಈ ರೀತಿಯಾಗಿ ಕೆಲವೊಂದಿಷ್ಟು ಜನರನ್ನ ಒಳಪಡಿಸಿದ. ಇನ್ನು ಅನೇಕ ಜನರಿಗೆ ಶಿಕ್ಷಣವನ್ನು ಕೊಟ್ಟ. ಸನ್ಯಾಸ ಧರ್ಮವನ್ನು ಪಾಲಿಸುವ ಬಗೆ ಹೇಗೆ ಅಂತ ಶಿಕ್ಷಣವನ್ನು ಕೊಟ್ಟ. ಇತಿ ನಾನಾ ಯೋಗ ಚರ್ಯಾಚರಣ ಭಗವಾನ್ ಕೈವಲ್ಯಪತಿರ್ ಋಷಭ ಅಧಿಗತ ಪರಮ ಮಹಾನಂದಾನುಭವ ಆತ್ಮನಿ ಸರ್ವೇಷಾಂ ಭೂತಾನಾಂ ಆತ್ಮಭೂತೆ ಭಗವತಿ ವಾಸುದೇವೇ ಆತ್ಮನಃ ಅವ್ಯವಧಾನೇನ ಅನಂತರ ಉದರ ಭಾವೇನ ಸಿದ್ಧ ಸಮಸ್ತಾರ್ಥೈ. ಏನೇನು ಬೇಕೋ ಎಲ್ಲ ಸಂಪತ್ತುಗಳು ಕೂಡ ಅನಾಯಾಸವಾಗಿ ಇವನಿಗೆ ಸಿಗತ್ತೆ. ಎಲ್ಲವೂ ಇವನ ಅನುಗ್ರಹದಿಂದ ಉಳಿದವರಿಗೆ ಸಿಗತ್ತೆ. ಅಂತಹ ಪರಿಪೂರ್ಣ ಯೋಗೈಶ್ವರ್ಯಾಣಿ ವೈಹಾಯಸ ಮನೋಜವ. ವೈಹಾಯಸ ಅಂತಂದ್ರೆ ಆಕಾಶದಲ್ಲಿ ಸಂಚಾರ ಮಾಡೋದು, ಮನೋಜವ ಮನೋವೇಗದಿಂದ ಎಲ್ಲಿ ಬೇಕೋ ಅಲ್ಲಿ ಸಂಚಾರ ಮಾಡೋದು, ಅಂತರ್ಧಾನ ಎದುರುಗಡೆಯಲ್ಲಿದ್ರು ಮನುಷ್ಯರಿಗೆ ಕಾಣಿಸಿಕೊಳ್ಳದೆ ಇರೋ ಹಾಗೆ ಮಾಡೋದು, ಪರಕಾಯ ಪ್ರವೇಶ ಇನ್ನೊಬ್ಬರ ಶರೀರದ ಒಳಗಡೆಯಲ್ಲಿ ಪ್ರವೇಶ ಮಾಡಿ ಅವರನ್ನ ತಮ್ಮ ಆಟಕ್ಕೆ ಬೇಕಾಗೆ ನಡೆಸಿಕೊಳ್ಳೋದು, ದೂರ ಗ್ರಹಣಾದೀನಿ ಎದೃಚ್ಛಯ ಉಪಗತಾನಿ ಸ್ವಾಭಾವಿಕವಾಗಿ ಬಂದಿದ್ದವು, ತಪಸ್ಸನ್ನು ಮಾಡಿ ಪಡಿಬೇಕು ಅಂತೇನಿಲ್ಲ. ಇಂತಹ ಯೋಗೈಶ್ವರ್ಯಗಳನ್ನು ಕೂಡ ನ ಅಂಜಸ ಹೃದಯೇನ ಅಭ್ಯನಂದತ. ಅವುಗಳು ಯಾವುದನ್ನು ಕೂಡ ಸ್ವೀಕಾರ ಮಾಡ್ಲಿಕ್ಕೆ ಅಂತ ಇವನು ಬಯಸ್ಲಿಲ್ಲ. ತಾನು ಸ್ವಭಾವದಿಂದಾಗಿ ಹೇಗಿದ್ನೋ ಹಾಗೆ ನಡೆದುಕೊಂಡು ಕೆಲವೊಂದಿಷ್ಟು ಜನಕ್ಕೆ ಮೋಹವನ್ನು ಉಂಟು ಮಾಡಿದ, ಅನೇಕ ಜನರಿಗೆ ತತ್ವೋಪದೇಶವನ್ನು ಕೊಡ್ತಾ ಇದ್ದಾನೆ ಎಂಬಲ್ಲಿಗೆ ಈ 5ನೇ ಸ್ಕಂದದ 5ನೇ ಅಧ್ಯಾಯ ಮುಕ್ತಾಯವಾಗತ್ತೆ. ಮತ್ತೆ ಮುಂದೆ ಅವನ ಸಂಚಾರ ಕ್ರಮ ಹೇಗಿತ್ತು, ಭರತ ಚಕ್ರವರ್ತಿಯ ರಾಜ್ಯಭಾರ ಹೇಗಿತ್ತು ಅನ್ನೋದನ್ನ ಮುಂದಿನ ಪಾಠಗಳಲ್ಲಿ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.
ನಮಸ್ಕಾರ ಆಚಾರ್ಯ, ಧನ್ಯವಾದ ಗುರುಗಳೇ